ನೀವು ಕೂಡ ನಮ್ಮ ಮೆಟ್ರೋ ಹೆಸರಿಗೆ ಬದಲಾಗಿ ಬಸವ ಮೆಟ್ರೋ ಅಂತೇಳಿ ಹೆಸರಿಡುವಂಥ ಸರ್ಕಾರದ ತೀರ್ಮಾನದ ಬಗ್ಗೆ ನಮ್ಮ ಜೊತೆಯಲ್ಲಿ ಕರೆ ಮಾಡಿ ಮಾತಾಡ್ಬೋದು. ನಮ್ಮ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ. ಜಯಪ್ಪ ಅನ್ನೋರು ಕಾಲ್ ಮಾಡಿದ್ದಾರೆ ದಾವಣಗೆರೆಯಿಂದ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಆರೋಗ್ಯ ಎಲ್ಲ ಸೌಖ್ಯ ಅಲ್ಲ? ಸೌಖ್ಯ ಸರ್. ಓಕೆ, ಏನು ಹೇಳ್ತೀರಿ ಸರ್ ನಮ್ಮ ಮುಖ್ಯಮಂತ್ರಿಗಳ ಇಂಥದ್ದೊಂದು ತೀರ್ಮಾನದ ಬಗ್ಗೆ? ಇಲ್ಲ ಸರ್, ಒಳ್ಳೆ ತೀರ್ಮಾನ. ಜಗಜ್ಯೋತಿ ಬಸವಣ್ಣನವರು ಆ ಧರ್ಮ ಈ ಧರ್ಮ ಅಂತ ಏನ್ ಹೇಳಿಲ್ಲ ಸರ್. ಅವರು ಎಲ್ಲರೂ ಮನುಷ್ಯ ಧರ್ಮದಲ್ಲಿ ಒಂದು ಹೆಣ್ಣು ಒಂದು ಗಂಡು, ಎರಡು ಧರ್ಮ ಅಂತ ಎರಡು ಜಾತಿಗಳಲ್ಲಿ ಇಡೀ ಸಮಾಜನೇ ಒಂದು ಧರ್ಮ ಅಂತಂದ ಹೇಳಿ ಒಂದು ಲಿಂಗು ಪೂಜೆ ಮಾಡ್ಕೊಂತ ಬಂದವ್ರು ಸರ್. ಅವ್ರು ಎಲ್ಲರನ್ನೂ ಒಗ್ಗೂಡ್ಸ್ಕೊಂತ ಬಂದಂತ ವ್ಯಕ್ತಿ ಸರ್ ಅವರು. ಅವರೇ ಇಡೋದ್ರಲ್ಲಿ ತಪ್ಪೇನಿಲ್ಲ ಸರ್. ಯಾಕೆ ಬಸವಣ್ಣನವರನ್ನ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಮಾಡಿ ನೋಡೋದು ಯಾಕೆ ಜನ ಅವರು ಯಾಕೆ ಅಂತಂದ್ರೆ ಅವ್ರು ಲಿಂಗು ಇಟ್ಕೊಂಡು ಪೂಜೆ ಮಾಡ್ತಾರೆ, ಲಿಂಗಾಯತರು ಮಾತ್ರ ಆಗ್ಬಿಟ್ರಲ್ಲ ಸರ್. ಬೇರೆ ಲಿಂಗು ಇಟ್ಕೊಂಡು ಪೂಜೆ ಮಾಡಲ್ಲ. ಬಸವಣ್ಣವ್ರು ಲಿಂಗು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು. ತಾವು ಯಾವ ಸಮುದಾಯದವರು ಸರ್? ನಾವು ಯಾವ ಸಮುದಾಯದವ್ರು ಅನ್ನೋದು ಬೇಡ ಸರ್. ಯಾಕೆ ಸರ್, ನೀವೇ ಹೇಳಿದ್ರಲ್ಲ ಲಿಂಗಾಯತರು ಬಸವಣ್ಣನವರು ನಮಗ್ ಮಾತ್ರ ಸೀಮಿತ ಅಂತೇಳಿ ಅಂದ್ಕೊಂಡಿದ್ದಾರೆ ಅನ್ನುವಂತ ವಿಚಾರ ಏನಿದೆ ಅಂತ ಹೇಳಿದ್ರಲ್ಲ, ಹಂಗಾಗಿ ಕೇಳ್ತಾ ಇದ್ದೀನಿ. ನೀವು ಲಿಂಗಾಯತರ ಸರ್? ನಾವು ಲಿಂಗಾಯತ್ರಿ ಸರ್. ನಾವು ಲಿಂಗ ಇಟ್ಕೊಂಡು ಪೂಜೆ ಮಾಡಾರೆ. ಅವ್ರ ಹೆಸರು ಹಿಡಿದ್ರೆ ತಪ್ಪಿಲ್ಲ. ಅವ್ರು ಎಲ್ಲಾ ಜಾತಿಯವ್ರನ್ನು ಒಂದೇ ರೀತಿಯಲ್ಲಿ ನೋಡಿದಂತ ವ್ಯಕ್ತಿ. ಹೌದೌದು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇಡೀ ವಿಶ್ವವೇ ನಾವೆಲ್ಲರೂ ಒಂದೇ ಅಂತೇಳಿ ಹೇಳಿದಂತ ಜಗಜ್ಯೋತಿ ಬಸವಣ್ಣನವರ ಹೆಸರು ಇಡಲೇಬೇಕು, ಅವ್ರಿಗೆ ಕೊಡುವಂತ ಗೌರವ ಕೊಡಲೇಬೇಕು. ಅದ್ರ ಜೊತೆಗೆ ನಮ್ಮ ಒಂದು ವಿಚಾರ ಇಷ್ಟೇ ಸರ್, ಕೇವಲ ಅಷ್ಟು ಮಾತ್ರ ಅಲ್ಲ, ಬಸವಣ್ಣನವರ ಹೆಸರು ಚಿರಸ್ಥಾಯಿ ಅಜರಾಮರ ಎಂದಿಗೂ ಕೂಡ. ಆ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸ ಮಾಡಲಿ. ಹೆಸರಿಡೋದ್ರಿಂದ ಏನಿದೆ ಅನ್ನೋದು ಜನರ ಪ್ರಶ್ನೆ ಕೂಡ ಇದೆ. ಹೌದು ಹೌದು. ಓಕೆ, ಬೇರೆ ಏನಾದ್ರು ಹೇಳೋದಿದ್ಯಾ? ಇಲ್ಲ ಸರ್, ಅವ್ರ ಹೆಸರು ನಮಗೊಂದು ಇಟ್ರೆ ಇಡೀ ಒಂದು ಮನುಕುಲಕ್ಕೆ ಒಂದು ಅವರು ಹಿಂದೆ ಏನು ಅನುಭವ ಮಂಟಪ ಅಂತ ಹೇಳಿ ಮಾಡಿದ್ರಲ್ಲ, ಅದಕ್ಕೊಂದು ಗೌರವ ಸೂಚಿಸಿದಂಗಾಗತ್ತೆ. ಕರೆಕ್ಟ್ ಸರ್, ನೀವು ಹೇಳಿದ್ದು ಕರೆಕ್ಟ್. ಸರ್ಕಾರ ಯಾವ ತೀರ್ಮಾನ ಮಾಡುತ್ತೆ ಅನ್ನೋದನ್ನ ನೋಡೋಣ ಸರ್. ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪುತ್ತಾ ಅಂತ ಹೇಳಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಬೆಂಗಳೂರಿಂದ ರಮೇಶ್ ಅಂತ ಹೇಳಿ. ನಮಸ್ಕಾರ ರಮೇಶ್ ಅವರೇ. ಸರ್ ನಮಸ್ಕಾರ ರಮೇಶ್ ಅವರೇ. ಮೆಟ್ರೋದಲ್ಲಿ ಓಡಾಡ್ತೀರಾ? ಹೌದು, ಮೆಟ್ರೋದಲ್ಲಿ ಓಡಾಡ್ತಾ ಇರ್ತೇವೆ. ನಾವು ಮೂಲತಃ ರಮೇಶ್ ಭುಜರಿ ಅಂತ ಗದಗ್ನವ್ರು. ನಾವು ಗದಗ್ನವರು? ರಮೇಶ್ ಭುಜರಿ ಅಂತ. ಇಲ್ಲಿ ನಾವು ಇಲ್ಲೇ ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ಆಗಿದ್ದೀವಿ. ಸರಿ ಸರಿ ಸರಿ. ನಮ್ಮ ವಿಚಾರ ಬಹಳ ಸೂಕ್ಷ್ಮವಾಗಿರುತ್ತೆ. ಹೇಳಿ ಸರ್, ತಾವು ಇದನ್ನು ಹೇಗೆ ನೋಡ್ತಾ ಇದ್ದೀರಿ? ಇದು ಬೆಂಗಳೂರು ಮೆಟ್ರೋಕ್ಕೆ ಬಸವಣ್ಣನವರ ಹೆಸರಿಡೋದು ಬಹಳ ಸೂಕ್ತವಾದಂತ ವಿಚಾರ. ಇದು ಯಾವುದೇ ಈ ರಾಮಮೂರ್ತಿ ಸರ್ ಹೇಳ್ದಂಗೆ ಇದು ಎಲ್ಲರಿಗೂ ಸಂಬಂಧಪಟ್ಟಿರೋದು, ಒಬ್ಬರು ಜಾತಿ ಸಂಬಂಧಪಟ್ಟಿದ್ದಲ್ಲ. ಈ ಕೆಂಪೇಗೌಡರನ್ನ ಒಂದು ಜಾತಿಗೆ ಅವರು ಒಂದು ಜಾತಿಯಲ್ಲಿ ಹುಟ್ಟಿರ್ಬಹುದು, ಆದ್ರೆ ಅವ್ರನ್ನ ಒಂದೇ ಜಾತಿಗೆ ಸೀಮಿತ ಆಗಲ್ಲ. ಕೆಂಪೇಗೌಡರ ಹೆಸರಿಟ್ಟು ಕೂಡಲೇ ನಾವು ಬರೀ ಒಕ್ಕಲಿಗರಲ್ಲ, ಕೆಂಪೇಗೌಡರು ದುಡ್ದಿರೋದು ಇಡೀ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ. ಅದೇ ತರ ಸಂಗೊಳ್ಳಿ ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಇವತ್ತು ಆಸರೆ ಪಡ್ಕೊಂಡಿದ್ದಾರೆ ಸರ್. ಹೌದೌದು, ಅವರು ಬರೀ ಒಕ್ಕಲಿಗರು ಅಂತ ಕಟ್ಟಿದ್ದಲ್ಲ ಬೆಂಗಳೂರನ್ನ, ಎಲ್ಲರಿಗೂ ಆಶ್ರಯ ಕೊಟ್ರು. ಅದೇ ಅವ್ರನ್ನ ಅವ್ರು ಒಂದು ಇದರಲ್ಲಿ ಸೀಮಿತಗೊಳಿಸೋದು ತಪ್ಪಾಗುತ್ತೆ. ಎಲ್ರೂ ನಾವು ಒಂದೊಂದು ಅದೇನೇ ಇರ್ಲಿ ಸರ್, ಅದೇನೇ ಇರ್ಲಿ, ಈ ಸಂದರ್ಭಕ್ಕೆ ಈ ಸಮಯಕ್ಕೆ ಇಂಥದ್ದೊಂದು ಪ್ರಸ್ತಾಪ ಎಷ್ಟು ಸರಿ? ಇವರು ನಾವು ಅವ್ರಿಗೆ ಒಂದು ಅಪೀಲ್ ಮಾಡಿದೀವಿ, ಅದಕ್ಕೆ ಅವರು ಸ್ಪಂದಿಸಿದ್ದಾರೆ. ಅದನ್ನ ರಾಜಕಾರಣಿಗಳು ರಾಜಕಾರಣ ಮಾಡ್ತಿರ್ಬೋದು, ಆದ್ರೆ ಈ ಬಿಜೆಪಿಯವರು ಮಾಡ್ತಾ ಇರ್ಬೋದು, ಕಾಂಗ್ರೆಸ್ನವ್ರು ಮಾಡ್ತಾರೆ, ಇದು ನಮಗೆ ಸಂಬಂಧ ಇಲ್ಲ. ಆದ್ರೆ ಬಸವಣ್ಣನವರ ತತ್ವಗಳು ವಿಶ್ವವ್ಯಾಪಿ ಆಗಿರೋದ್ರಿಂದ ನಾವು ವಿಶ್ವಗುರು ಬಸವಣ್ಣವ್ರು ಟೇಮ್ಸ್ ಅಲ್ಲಿ ಲಂಡನ್ ನಲ್ಲೇ ಮೋದಿ ಅವರು ಸ್ಥಾಪನೆ ಮಾಡಿದಾಗ ಅದ್ರಲ್ಲಿ ರಾಜಕೀಯ ಹುಡುಕಾಗತ್ತ ನಾವು? ಅವರು ನಮ್ಮ ಬಸವಣ್ಣನವ್ರು ನಂಬ್ತಾರೆ, ಇವರು ಬಸವಣ್ಣ ನಂಬ್ತಾ ಇದಾರೆ. ಎಲ್ಲರೂ ಬಸವಣ್ಣನವರ ತತ್ವಗಳು ಲಿಂಗಾಯತ ಧರ್ಮಕ್ಕೆ ಅಷ್ಟೇ ಸೀಮಿತ ಅಲ್ಲ, ಕೆಲವು ತತ್ವಗಳು ವಿಶ್ವಮಾನ್ಯ ಎಲ್ಲರಿಗೂ ಸಂಬಂಧಪಟ್ಟಿರೋ ತತ್ವಗಳಾಗಿರೋದ್ರಿಂದ ಬಸವಣ್ಣನವರ ಹೆಸರನ್ನ ಈ ನಮ್ಮ ಮೆಟ್ರೋ ಇಡೋದು ಬಹಳ ಸೂಕ್ಷ್ಮವಾದದ್ದಲ್ಲ, ಸೂಕ್ತವಾದದ್ದು ಮತ್ತು ಎಲ್ಲರಿಗೂ ಅಪ್ರಿಶಿಯೇಟ್ ಮಾಡುವಂತಹದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಖಂಡಿತ ಸರ್, ಥ್ಯಾಂಕ್ ಯು ನಮ್ಮ ಜೊತೆಲಿ ತಾವು ಮಾತಾಡಿದ್ದಕ್ಕೆ. ನರಸಿಂಹಮೂರ್ತಿ ಅನ್ನೋರು ಬೆಂಗಳೂರಿನವರು ನಮ್ಮ ಜೊತೆಲಿ ಈಗ ಕಾಲ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ. ನಮಸ್ಕಾರ ಪತ್ರಕರ್ತರೆ. ನಮಸ್ಕಾರ ಸರ್. ಆಮೇಲೆ ನಾಗೇಂದ್ರ ಬಾಬು, ಮೊದಲನೇದಾಗಿ ನಾಗೇಂದ್ರ ಬಾಬು ನನ್ನ ಸ್ನೇಹಿತರು. ಆಮೇಲೆ ಆರ್ ಕನ್ನಡ ಟಿವಿಗೆ ನನ್ನ ಹಲೋ
ಹಾ ಹೇಳಿ ಸರ್, ಕೇಳಿಸ್ತಿದೆ. ಶುಭಾಶಯಗಳು. ಯಾಕಂದ್ರೆ ಲೈನ್ ಸಿಕ್ಕಿದ್ಕೆ. ಖಂಡಿತ. ಮೂರನೇದಾಗಿ ಜಗಜ್ಯೋತಿ ಬಸವೇಶ್ವರ ಅಂದ್ರೆ 506 ವರ್ಷದ ಕೆಳನೆ ಅವರು ವಿಶ್ವಗುರು ಹಾ ಅಲ್ವಾ ಸರ್? ಹೌದು ಹೌದು. ವಿಶ್ವಗುರು. ಈಗ ಯಾರೋ ವಿಶ್ವಗುರು ಅದೆಲ್ಲ ಅಂತಾರೆ. ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶದಲ್ಲಿ ಎಷ್ಟೋ ಹೆಸರುಗಳು ಬದಲಾವಣೆ ಆಯ್ತು ಸರ್. ಅವಾಗ ಯಾರು ಏನು ವಿರೋಧ ಮಾಡಿಲ್ಲ, ಮಾಡೋದು ಬೇಡ. ಇಡೋದ್ರಲ್ಲಿ ಏನ್ ತಪ್ಪಿದೆ ಸರ್? ಬೆಂಗಳೂರಲ್ಲಿ ಲಿಂಗಾಯತರೇ ಓಡಾಡಲ್ಲ ಸರ್, ಎಲ್ಲಾ ಧರ್ಮದವರು ಓಡಾಡ್ತಾರೆ. ಹೌದು 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 ಅಲ್ವಾ ಸರ್? ಹಾಗಾಗಿ ನಮ್ಮ ಒಪ್ಪಿಗೆ ತುಂಬಾ ಹೃತ್ಪೂರ್ವಕವಾದ ಅಭಿನಂದನೆ ಇದೆ ಸಿಎಂ ಅವ್ರಿಗೆ. ಓಕೆ. ಜಾತಿ ಯಾವ್ದಾದ್ರೇನ್ ಸರ್? ಜಾತಿ ನಮ್ಮನೆ ಜ್ಯೋತಿನಾಥ್ ನೀವು ಅಲ್ಲವೇ ಅಂತಾರೆ. ಜಾತಿ ಕಟ್ಕೊಂಡು ಏನಾಗ್ಬೇಕು ಸರ್? ಎಲ್ಲಾ ಜಾತಿಯವರು ಓಡಾಡ್ತಾರೆ. ನಿಜ ನಿಜ. ಅವತ್ತಿನ ಕಾಲದಲ್ಲೇ ವಿಶ್ವಗುರು ಅವರು. ಅಲ್ಲ, ಕೆಲವು ಜಾತಿಗೆ ಮಾತ್ರ ಸೀಮಿತಗೊಳಿಸ್ತಾರಲ್ಲ, ಯಾಕೆ? ಅದೆಲ್ಲ ರಾಜಕಾರಣ ಬಿಟ್ಟು ನಾನು ಮಾತಾಡ್ತಿದ್ದೀನಿ ಸರ್. ಎಲ್ಲ ಈಗ ಉತ್ತರ ಪ್ರದೇಶವರೇ ಫುಲ್ ತುಂಬಿರ್ತಾರೆ ಸರ್. ಹಾಗಾಗಿ ಉತ್ತರ ಪ್ರದೇಶವರೇ ತುಂಬಿರ್ತಾರೆ. ಬೇಡ, ಯಾರು ಓಡಾಡಿದ್ರೇನು? ಅವತ್ತಿನ ಕಾಲದಲ್ಲಿ ವಿಶ್ವಗುರು ಅವರು ಇರ್ಲಿ ಬಿಡಿ, ಏನಂತ ಹೆಸರು ಏನಿದೆ ಸರ್? ಮಹಾತ್ಮ ಸಿದ್ದರಾಮಯ್ಯ ಅವರದ್ದು 87% ನಮ್ದೇ. ತಾವು ಲಿಂಗಾಯತರ ಸರ್? ಗೌಡ ಸರ್ ನಾನು. ಹಾ ನೋಡಿ, ನೀವು ಹೇಳೋದ್ರಲ್ಲಿ ಆಗೊಬ್ರು ಮಾತಾಡ್ತಿದ್ರು ನಾವು ಲಿಂಗಾಯತರು ಸರ್ ಅಂತೇಳಿ. ಯಾವ್ದು ಬೇಕಾಗಿಲ್ಲ ಸರ್, ಬೇಕಾಗಿಲ್ಲ. ಜಾತಿ ಬೇಕಾಗಿಲ್ಲ ಸರ್, ಜಾತಿನೇ ಬೇಡ ಸರ್. ಯಾರ್ದೋ ಒಂದು ಹೆಸರು ಇಡ್ಲಿ ಸರ್. ಬಸವಣ್ಣನವರು ವಿಶ್ವಗುರು. ಬಸವಣ್ಣ ಅವರು ವಿಶ್ವಗುರು. ಜನಸಾಮಾನ್ಯರಿಗೆ ವೇದಿಕೆ ಕೊಟ್ಟವ್ರು ಅವರು. ಹೌದು ಹೌದು ಹೌದು. ಅದೇನೋ ಚರ್ಮ ಸಮಾನತೆಯ ಸಾರವನ್ನ ಸಾರದವ್ರು ಸರ್ ಬಸವಣ್ಣ. ಹೌದು ಸರ್. ಜಗತ್ತಿಗೆ ಅಂತ ಬಸವ ಹೆಸರು ಏನ್ ಸರ್ ತಪ್ಪು? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೀವು ಹೇಳೋದ್ರಲ್ಲಿ ಅರ್ಥ ಇದೆ ಸರ್. ಹೌದು. ಹಾಗಾಗಿ ನನ್ನ ತುಂಬಾ ಉತ್ಪೂರ್ವಕವಾದ ಅಭಿನಂದನೆಗಳು ನಮ್ಮ ಬಸವಣ್ಣ. ಅವ್ರು ಯಾರೋ ಮಾತಾಡ್ತಿದ್ರು ಆಗ್ಲೇ, ನಾಯಂಡಹಳ್ಳಿ ಮೆಟ್ರೋ ಹಿಡಿತಾರೆ ಅಂತ. ಇರ್ಲಿ, ಅವ್ರವ್ರ ಅನುಕೂಲಕ್ಕೂ ಅವ್ರವ್ರು ಮಾತಾಡ್ತಾರೆ. ಅವ್ರವ್ರ ಅನುಕೂಲಕ್ಕೆ ಮಾತಾಡ್ತಾರೆ. ಜಯದೇವ ಮೆಟ್ರೋ ಅಂತೀವಿ, ಮೀನಾಕ್ಷಿ ಟೆಂಪಲ್ ಮೆಟ್ರೋ ಅಂತೀವಿ. ಹೌದು ಹೌದು, ಅದೆಲ್ಲ ಸಹಜ ಅಲ್ಲ. ನಾವು ದಿನ ಓಡಾಡುವಂತ ಮೆಟ್ರೋ, ಆ ಊರ ಹೆಸರು ಹೇಳಿ ನಾವು ಕರಿತೀವಿ. ನಮ್ಮ ಮೆಟ್ರೋ ಅಂತ ಹೆಸರಿಟ್ರು. ಆಗ ಈಗ ಇಲ್ಲಿ ಬಿಡಿ ಸರ್, ಓಲೈಕೆ ಮಾಡೋದೆಲ್ಲ ರಾಜಕಾರಣ, ಅದು ಬದಿಗಿತ್ ಮಾತಾಡೋಣ. ಅಲ್ಲ, ನಮ್ಮ ಮೆಟ್ರೋ ಅಂತ ಹೇಳಿಯೇ ಇದ್ರೆ ಏನಾಗುತ್ತೆ ಅಂತ ಏನ್ ತೊಂದ್ರೆ ಇಲ್ಲ. ಬಟ್ ಅವತ್ತಿನ ಕಾಲದಲ್ಲಿ ವಿಶ್ವಗುರು ಅವರು ಇಡ್ಲಿ ಬಿಡಿ ಸರ್. ಇಟ್ರೆ ತಪ್ಪೇನು ಅಲ್ವಾ? ತಪ್ಪೇನಿಲ್ಲ. ನಾವು ಪ್ರತಿದಿನವೂ ಕೂಡ ಬಸವಣ್ಣನವ್ರನ್ನ ನೆನೆತೀವಿ ಅಂತೇಳಿ ಹೇಳಿದ್ರೆ ಅದರಂಥ ಭಾಗ್ಯ ಮತ್ತೇನಿದೆ ಸರ್? ಹೌದು ಹೌದೌದು ಸರ್. ಅಲ್ವಾ? ಕರೆಕ್ಟ್ ಸರ್, ಕರೆಕ್ಟ್. ಥ್ಯಾಂಕ್ ಯು ನಮ್ಮ ಜೊತೆಲಿ ನೀವು ಮಾತಾಡಿದ್ದಕ್ಕೆ. ಮಂಡ್ಯದಿಂದ ರವಿ ಅನ್ನೋರು ಕಾಲ್ ಮಾಡಿದ್ದಾರೆ. ರವಿ ಅವರೇ ನಮಸ್ಕಾರ. ಹಾಂ ಸರ್, ನಮಸ್ತೆ. ನಮಸ್ಕಾರ ರವಿ ಅವರೇ. ಹಾಂ ನಮಸ್ತೆ ಸರ್. ನಮಸ್ತೆ. ತಾವು ಎಲ್ಲಿ, ಮಂಡ್ಯದಲ್ಲಿರೋದಾ, ಬೆಂಗಳೂರಲ್ಲಿರೋದಾ? ಬೆಂಗಳೂರು ಸರ್. ವರ್ಕ್ ಮಾಡಿ. ಮೆಟ್ರೋನ ತಾವು ಅವಲಂಬಿಸಿದ್ದೀರಾ? ಹಾಂ ಸರ್, ನಾವು ಓಡಾಡ್ತೀವಿ ಮೆಟ್ರೋದಲ್ಲಿ. ಓಕೆ. ಈಗ ಮೆಟ್ರೋ ಹೆಸರು ಬದಲಾಗಬೇಕು ಅನ್ನೋದು ಪ್ರಸ್ತಾಪ ಇದೆಯಲ್ಲ, ತಮ್ಮ ಅಭಿಪ್ರಾಯ ಏನು ಸರ್? ಈಗ ಮೆಟ್ರೋದು ಅವ್ರವ್ರ ಅನಿಸಿಕೆಗೆ ತಕ್ಕಂತೆ ಯಾವ CM ಬರ್ತಾರೆ ಅವ್ರವ್ರ ತಕ್ಕಂತೆ ಅವ್ರು ಮಾಡಕ್ ಹೋದ್ರೆ, ನೆಕ್ಸ್ಟ್ ಬರೋ CMಗಳೆಲ್ಲ ಬೇರೆ ಯಾರಾದ್ರೂ, ನೆಕ್ಸ್ಟ್ ಈಗ ಮುಸ್ಲಿಂ CM ಬರ್ಬೋದು, ಅವ್ರ ಹೆಸರು ತಕ್ಕಂತೆ ಅವ್ರು ಮಾಡ್ಕೋದ್ರೆ ಬಸವಣ್ಣನ ಬಗ್ಗೆ ನನ್ಗೇನು ಅಭ್ಯಂತರ ಅಲ್ಲ. ಈಗ ಬಸವಣ್ಣನವ್ರನ್ನ ನಾವು ಯಾಕೆ ಸೀಮಿತ ಮಾಡಬೇಕು? ಮುಸ್ಲಿಮ್ರು ಒಪ್ತಾರೆ, ಹಿಂದೂಗಳು ಒಪ್ತಾರೆ. ಜಗಜ್ಯೋತಿ ಬಸವಣ್ಣ, ಸಮಾನತೆಯನ್ನು ಸಾರಿದವ್ರು ಬಸವಣ್ಣ. ಬಸವಣ್ಣನವ್ರ ಹೆಸರಲ್ಲಿ ರಾಜಕಾರಣ ಏನಿದೆ ಅಂತ. ಹೌದು. ಈಗ ನನ್ನ ಅನಿಸಿಕೆ ಏನಪ್ಪಾ ಅಂತ ಅಂದ್ರೆ, ಈಗ ಇವ್ರು ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಿದ್ರಲ್ಲ, ಈಗ 70% ನಮ್ದು ಅನುದಾನ ಇದೆ, ಕೇಂದ್ರದ್ದು ಬರೀ 30% ಅಂತ. ಇವ್ರದೇ 100% ಅನುದಾನ ಇಂದಿರಾ ಕ್ಯಾಂಟೀನ್ ಇದೆ. ಅದು ಚೇಂಜ್ ಮಾಡ್ಬೋದಲ್ಲ ಇವರು? ಇವ್ರ ಕೈಲೇ ಇದೆಯಲ್ಲ, ಅದು ಸೆಂಟ್ರಲ್ಗೆ ಏನು ಲೆಟ್ರು ಬರೆಯಂಗಿಲ್ಲ. ಅಲ್ಲ ಸರ್, ಅವ್ರದ್ದು 20% ಇರಲಿ, 5% ಇರಲಿ ಸರ್, ವಿರೋಧ ಯಾಕೆ ಮಾಡಬೇಕು? ಅದೇ ನನ್ನ ಪ್ರಶ್ನೆ. ಅಂದ್ರೆ ಈಗ ಬಸವಣ್ಣನ ಹೆಸರು ಚೇಂಜ್ ಮಾಡೋದ್ರಿಂದ ಏನಾದ್ರು ಜನಗಳಿಗೆ ಅನುಕೂಲ ಆಗುತ್ತಾ? ಈಗ ಡೈಲಿ ಓಡಾಡ್ತಿರೋರು 60% ಇದು ಮಾತು ನೋಡಿ, ಇದು ಮಾತು. ಬಸವಣ್ಣನವರ ಹೆಸರನ್ನ ಬದಲಾಯಿಸೋದ್ರಿಂದ ದರ ಏನಾದ್ರೂ ಕಮ್ಮಿ ಆದ್ರೆ, ಹೌದು, ಇಲ್ಲ ಜನಗಳಿಗೆ, ನಾವು ಮಧ್ಯಮ ವರ್ಗದ ಜನ, ಬಡವರು, ಪೀಕ್ ಟೈಮ್ನಲ್ಲಿ ನಾವು ಮೆಟ್ರೋವನ್ನು ಅವಲಂಬನೆ ಮಾಡಿರೋರಿಗೆ ಅನುಕೂಲ ಆಗುತ್ತೆ ಅಲ್ವಾ? ಹೆಸರು ಯಾವುದಿದ್ರೂ ನಾವು ಓಡಾಡಲೇಬೇಕು, ಹಣ ಕೊಡೋದು ಕೊಡಲೇಬೇಕು ಅಲ್ವಾ? ಇದರಿಂದ ಯಾವುದೇ ಒಂದು 0% ಬರೀ ಏನು ಹೆಲ್ಪ್ ಇಲ್ಲ. ಇವರು ರಾಜಕೀಯ ಉದ್ದೇಶಕ್ಕೋಸ್ಕರ ಅವರವರ ಬೆಳೆಗಳ ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ತರ ಸುಮ್ನೆ ಜನಗಳ ಮಧ್ಯೆ ಜಾತಿ ಮಧ್ಯೆ ತಂದಾಕಿ ಸಮಾಜದಲ್ಲಿ ಒಡಕನ್ನು ಉಂಟು ಮಾಡೋಕೆ ನನ್ನ ಅಭಿಪ್ರಾಯ. ಕರೆಕ್ಟ್. ನೀವು ಮಂಡ್ಯದವರು ಪಕ್ಕಾ ಪೊಲಿಟಿಕ್ಸ್ ಇದ್ರಲ್ಲಿ ಇದೆ ಅಂತ ಹೇಳ್ತಾ ಇದ್ದೀರಿ.
ಏನು ಪೊಲಿಟಿಕ್ಸ್ ಇರ್ಬೋದು ರವಿ ಅವರೇ? ಈಗ ನೆಕ್ಸ್ಟ್ ಬಂದು ಬಿಹಾರ್ ಎಲೆಕ್ಷನ್ ಸ್ಟಾರ್ಟ್ ಆಗ್ತಿದೆ. ಹೌದು, ಬಿಹಾರ್ ಎಲೆಕ್ಷನ್ಗೂ ನಾವು ಇಲ್ಲಿ ನಮ್ಮ ಮೆಟ್ರೋಗೆ ಬಸವಣ್ಣ ಮೆಟ್ರೋ ಅಂತ ಹೇಳಿ ಇಡೋದಕ್ಕೂ ಏನು ಸಂಬಂಧ ಇದೆ, ಏನು ಲಿಂಕ್ ಇದೆ? ಖಂಡಿತ ಇದೆ ಸರ್. ಇದು ನ್ಯಾಷನಲ್ ಇಶ್ಯೂ ಮಾಡ್ಬೋದು ಅವರು. ಯಾಕಂದ್ರೆ ಚುನಾವಣಾ ಟೈಮಲ್ಲಿ ಯಾವ್ದಾದ್ರು ಒಂದು ಲೂಪ್ ಫಾಲ್ ಬೇಕು ಅವ್ರಿಗೆ, ಜಾತಿ ಮಧ್ಯೆ ತಂದಾಕಿ ಮತಗಳನ್ನ ಸೆಳೆಯಲಿಕ್ಕೆ. ಅಲ್ಲ, ಬಿಹಾರದಲ್ಲಿ ಲಿಂಗಾಯತರು ಓಟ್ ಎಷ್ಟಿದೆ ಸರ್? ಎಲ್ಲಿ ಸರ್? ನೀವು ಹೇಳಿದ್ರಲ್ಲ ಇದು ರಾಜಕಾರಣ ಆಗುತ್ತೆ ಅಂತ ಹೇಳಿದ್ರಲ್ಲ, ಬಿಹಾರ್ ಎಲೆಕ್ಷನ್ಗೂ ಇಲ್ಲಿ ಲಿಂಗಾಯತರು ಎತ್ಕಟ್ಟೋದಕ್ಕೂ ಏನು ಸಂಬಂಧ ಇದೆ ಸರ್? ಸರ್ ಈಗ ಲಿಂಗಾಯತರು ಇರ್ಲೇಬೇಕು ಅಂತ ಇಲ್ವಲ್ಲ ಸರ್, ಅಲ್ಲಿ ಎಲ್ಲೇ ಎಲೆಕ್ಷನ್ ನಡೆದ್ರು ಅವ್ರವ್ರದ ಲೋಕಲ್ ಏನು ಜನಾಂಗ ಇದೆ ಅವರೇ ಮೆಜಾರಿಟಿ ಇರ್ತಾರೆ. ಈಗ ನಮ್ಮಲ್ಲಿ ಬಂದ್ರೆ ಕರ್ನಾಟಕದಲ್ಲಿ ಲಿಂಗಾಯತರು ಮೆಜಾರಿಟಿ ಜಾಸ್ತಿ ಇದಾರೆ, ಒಕ್ಕಲಿಗರು ಜಾಸ್ತಿ ಇದಾರೆ. ಈಗ ಅವ್ರನ್ನೇ ಅವರು ಧರ್ಮ ಹೊಡೆದೀಗ ಎರಡು ಧರ್ಮ ಮಾಡ್ಬೇಕು ಅಂತಿದ್ದಾರೆ. ಹಿಂದೂ ಬಸವ ತತ್ವವನ್ನೇ ಪಾಲಿಸುವವನ್ನ ಒಂದು ಧರ್ಮ ಬೇಕು ಅಂತ ಕೇಳ್ತಿದಾರೆ ಅಂದ್ರೆ ಅರ್ಥ ಹೇಳಿ, ಏನ್ ಅರ್ಥ ಆಗುತ್ತೆ ಅದು? ಅಲ್ಲ, ಈಗ ಹಿಂದೂಗಳೆಲ್ಲ ಒಂದೇ ಅಂದ್ಮೇಲೆ ಜಾತಿ ಸಮಸ್ಯೆ ಬೇರೆ ಮಾಡ್ತಿದ್ದಾರೆ. ಈಗ ಪ್ರೆಸೆಂಟ್ ಅದು ರನ್ನಿಂಗ್ ಅಲ್ಲಿ ಇದೆ, ಅದು ಬೇರೆ. ಅದ್ರ ಮಧ್ಯದಲ್ಲಿ ಇದು ನಮ್ಮ ಮೆಟ್ರೋ ಈಗ ಹೌದು ಜನರಿಗೇನಾದರೂ ಅನುಕೂಲ ಆಗೋದು ಮಾಡಿಯಪ್ಪ. ಹೆಸರು ಬದಲಾಯಿಸಿ ಎಲ್ಲ ಏನು ಪ್ರಯೋಜನ ಇದೆ ಅಂಥೇಳಿ ಜನ ಹೇಳೋರು, ನಮ್ದಲ್ಲಪ್ಪ. ಜನ ಏನು ಹೇಳ್ತಿದ್ದಾರೆ ಅದನ್ನ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ನಮ್ಮ ಜೊತೆಲಿ ನೀವು ಕರೆ ಮಾಡಿ ಮಾತಾಡಿದ್ದಕ್ಕೆ.